ಹಾಂ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೋಟೋ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿರಲ್ಲ, ನಾವು ಅಂದ್ಕೊಂಡ್ರೆ ಅಷ್ಟು ಈಸಿ ಅಲ್ಲ. ಮೋಟೋ ವ್ಲಾಗು ತುಂಬ ಕಷ್ಟ. 150 ಕಿಲೋಮೀಟರ್ಸ್ ಇದು ಕಂಟಿನ್ಯೂಸ್ ಆಗಿ ಹೊಡ್ತೀನಿ, ಒಂಚೂರು ಗಾಡಿ ರೆಸ್ಟ್ ಕೊಟ್ಟಿಲ್ಲ. ನಂತರ ಈಗ ನ್ಯಾವಿಗೇಷನ್ ಕೂಡ ಎಲ್ಲ ಹೆಂಗೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಚಂದ ಐತೆ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಮತ್ತೆ ನಮ್ಮೂರಿಂದ ಬೆಂಗಳೂರು ರಿಟರ್ನ್ ಹೊಡ್ತಾ ಇದ್ದೀನಿ. ಸೊ ಆಲ್ರೆಡಿ 4-5 ಡೇಸ್ ಆಯಿತು ನಾನು ನಮ್ಮೂರಲ್ಲಿ ಇದ್ಬಿಟ್ಟು. ಸೊ ಅಲ್ಲಿ ಕೂಡ ನಂಗೆ ಕೆಲಸ ಇರೋದ್ರಿಂದ ಹೊರಡಲೇಬೇಕಾಗೋ ಕಾರಣ ಬಂತು. ಸೊ ಅದಕ್ಕೋಸ್ಕರ ನಾನು ಹೊರಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಆಗಿದೆ 6 ಗಂಟೆ. ಆ್ಯಕ್ಚುಲಿ ನಾನು ಬಿಟ್ಟಿದ್ದು ಮನೆಯಿಂದ ರೆಡಿ ಆಗೋಕ್ಕೆ 6 ಗಂಟೆ 5 ನಿಮಿಷಕ್ಕೆ. ಸೊ ನಾನು ಬೆಳಗ್ಗೆ ಎದ್ದಿದ್ದು 5 ಗಂಟೆಗೆ ಎದ್ದಿದ್ದೀನಿ. ಸೊ ಅಲ್ಲಿ ಗಂಟೆ 1 ಅವರ್ ರೆಡಿ ಆಯಿತು. ಬ್ಯಾಗ್ ಎಲ್ಲ ರೆಡಿ ಮಾಡಬೇಕಿತ್ತಲ್ಲ, ಸೊ ನೈಟೆಲ್ಲ ರೆಡಿ ಮಾಡಲಿಲ್ಲ, ಬೆಳಗ್ಗೆ ಮಾಡಿದೆ. ಸೊ ಅದಕ್ಕೆ 1 ಅವರ್ ಟೈಮ್ ಆಯಿತು. ಅದೇ ಕಾರಣದಿಂದ ಲೇಟ್ ಆಯಿತು 1 ಅವರು. ಇವಾಗ ಎಕ್ಸಾಕ್ಟಾಗಿ ನಾನು ನಮ್ಮ ಊರಲ್ಲಿದ್ದೀನಿ, ಅಲ್ಲಿ ಬಿಡ್ತಾಯಿದ್ದೀನಿ ಲೊಕೇಶನ್. ಇವಾಗ ನೋಡ್ಬೋದು, ಫ್ಯೂಲ್ ಬೇರೆ 3 ಪಾಯಿಂಟ್ ಇದೆ. ಸೊ ಫ್ಯೂಲ್ ಬೇರೆ ಫುಲ್ ಟ್ಯಾಂಕ್ ಮಾಡಿಕೊಂಡು ಸೀದಾ ಹೊರಡ್ಬೇಕು ನಾವು. ಶಾಪುರ್ ಸುರ್ಪುರ ಮೇಲಿಂದ ರೈಟ್ ಆಗಬೇಕು. ಅಲ್ಲಿನ ಟೋಟಲ್ ನನಗೆ 13 ಅವರ್ ಜರ್ನಿ. ಸೊ ಮೊನ್ನೆ ಕೂಡ ಬರೋ ಟೈಮಲ್ಲಿ 13.5 ಅವರ್ ಜರ್ನಿ ಆಯಿತು. ಇವಾಗ 13 ಅವರ್ ಜರ್ನಿ. ಸೊ ಅದಕ್ಕೋಸ್ಕರ ಹೊರಡೋವಂಥ ಟೈಮಿಗೆ ನೋಡ್ಬೋದು ಪೆಟ್ರೋಲ್ ಬಂಕ್ ಆನ್ ಐತೆ ಏನೋ ಗೊತ್ತಿಲ್ಲ. ನೋಡೋಣ, ಕೇಳೋಣ ಒಂದು ಸಾರಿ ಪೆಟ್ರೋಲ್ ಬಂಕ್ ಆನ್ ಇದೆ ಇಲ್ಲ ಅಂತ. ಇಲ್ಲಾಂದರೆ ಸುಮ್ಮನೆ ನೈಟಲ್ಲಿ ತೊಂದರೆ ಆಗಬಾರ್ದಲ್ಲ, ಅದೇ ರೀಸನ್ಗೆ ಕೇಳೋಣ ಒಂದು ಸಾರಿ, ಏನಾಗಲ್ಲ. ಪೆಟ್ರೋಲ್ ಬಂದಿಲ್ಲ ರೀ, ಎಮರ್ಜೆನ್ಸಿ ಇತ್ತು, ಅದಕ್ಕೆ ಹೊರಡ್ಬೇಕಿತ್ತು. ಅದಕ್ಕೆ ಎಷ್ಟಾಗುತ್ತೆ ಇನ್ನು ಟೈಮು? ಮುಂದೆ ಎಲ್ಲಾದ್ರೂ ಸಿಗ್ಬೋದಾ ಪೆಟ್ರೋಲ್ ಬಂಕ್? ಮುಂದೆ ಎಲ್ಲ ಸಿಗ್ಬೋದಾ? ಮೂರು ಕಿಲೋಮೀಟ್ರ್ 13? ಹೌದಾ, ಓಕೆ. ಹಾಂ, ಸೀದಾ ಬ್ಯಾಂಗ್ಳೂರು. ಓಕೆ, ಸರಿ ಬಿಡಿ, ಪರವಾಗಿಲ್ಲ. ಓಕೆ ಸರ್, ಥ್ಯಾಂಕ್ಸಾ. ಪೆಟ್ರೋಲ್ ನೀವೇ ನೋಡ್ಬೋದು, ಪೆಟ್ರೋಲು ಇದೆ, ಬಟ್ ಪೆಟ್ರೋಲ್ ಹಾಕೋರು ಬಂದಿಲ್ವಂತೆ. ಏನೂ ಮಾಡೋಕ್ಕಾಗಲ್ಲ, ಬೆಳಗ್ಗೆ 6 ಗಂಟೆ ಅಲ್ಲ. ಸೊ ನಮ್ಮ ಕಡೆ ಎಲ್ಲ 6 ಗಂಟೆಗೆ ಯಾರು ಹೇಳಲ್ಲ, ಅದೇ ಪ್ರಾಬ್ಲಮ್. ಅದೇ ಬೆಂಗಳೂರು ಆಗಿದ್ರೆ ಇಷ್ಟೊತ್ತಿಗೆ ಎದ್ದಿರೋರು. ಬಟ್ ಏನೇ ಮಾಡೋಕೆ, ಇಲ್ಲಿಂದ ಬಂದಿರೋ ರೂಲ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಪಾಪ. ಅವ್ರದ್ದೇನು ತಪ್ಪಿಲ್ಲ, ನಮ್ಮದು ಏನು ತಪ್ಪಿಲ್ಲ. ಮುಂದೆ ಎಲ್ಲ ಸಿಗುತ್ತೆ, 1 ಕಿಲೋಮೀಟ್ರಲ್ಲಿ ಸಿಗುತ್ತಂತೆ. ಸೊ ಅಲ್ಲಿ ಫುಲ್ ಟ್ಯಾಕ್ ಮಾಡ್ಕೊಂಡು ಸೀದಾ ಹೊರಡೋದೇನೆ. 13 ಅವರ್ ಟ್ರಾವೆಲ್ ಗುರು, ತುಂಬ ಕಷ್ಟ. ಮೊನ್ನೆ ನೋಡಿದ್ರೆ ನಾನು 1 ಡೇಸ್ ಎದ್ದೇ ಇಲ್ಲ, ಫುಲ್ಲು ಅಡಿಫೇನು. ಏನು ಮಾಡೋಕ್ಕಾಗುತ್ತೆ, ಹಣೆ ಬರ. ರೈಡರ್ ಆದರೆ ಇದು ಮಾಡಲೇಬೇಕಲ್ಲ ಕಂಪಲ್ಸರಿಯಾಗಿ. ಈ ವೈಸರ್ ಕೂಡ ತೆಗಿತೀನಿ ಗುರು, ಕಾಣಿಸ್ತಿಲ್ಲ ಯಾಕೋ. ಸುಮ್ಮನೆ ಯಾಕೆ ರಿಸ್ಕು ನೈಟ್ ಹೊತ್ತ. ಸ್ಟ್ರೀಟ್ ಲೈಟ್ ಏನಿಲ್ವಲ್ಲ, ಸೊ ಅದರಿಂದಾಗಿ ಏನು ಕಾಣಿಸಲ್ಲ. ನಾನು ವೈಸರ್ ಬೇರೆ ಬ್ಲಾಕ್, ಸೊ ಏನು ಕಾಣಿಸಲ್ಲ. ಫ್ರೆಂಡ್ಸ್, ಇವಾಗ ನಾವು ಮುಂದೆ ಪೆಟ್ರೋಲ್ ಹಾಕೊಂಡು ಹೊರಡೋದೇನೆ. ಸೊ ಅಲ್ಲಿ ಗಂಟೆ ಯಾರೆಲ್ಲ ನಮ್ಗೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಿರ್ತಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಪ್ಲೀಸ್ ಈ ವಿಡಿಯೋನ ಲೈಕ್ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ, ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಪೆಟ್ರೋಲ್ ಎಲ್ಲಿ ಹಾಕ್ಸೋಲ್ಲ ಅಲ್ಲಿ ತೋರಿಸ್ತೀನಿ ನಿಮಗೆ ಏನಂತ. ಸೊ ಬನ್ನಿ. ಗಾಡಿ ಕಲ್ ಆಗ್ತದೆ.
15 minutes later. ಓಕೆ ಥ್ಯಾಂಕ್ ಯು. ಕ್ಯಾಮ್ರಾ विमल बोलो जुबा केसरी. हाँ यूट्यूब चैनल है. ಫ್ರೆಂಡ್ಸ್ ನೋಡಿದ್ರಲ್ಲ, ಮತ್ತೆ ರಿಟರ್ನ್ 1 ಕಿಲೋಮೀಟ್ರ್ ನಾನು ಮತ್ತೆ ರಿಟರ್ನ್ ಬಂದ್ಬಿಟ್ಟು ಪೆಟ್ರೋಲ್ ಅಣ್ಣನೂ ಕೂಡ ಮಕ್ಕಳಿನಂತೆ ಇದ್ದಿರಲಿಲ್ಲ. ಸೊ ಅಣ್ಣ ಹೋಗಿ ಕರ್ಕೊಂಬಂದು ಸ್ವಲ್ಪ ತುಂಬ ಹೆಲ್ಪ್ ಮಾಡ್ದೆ. ಯಾಕಂದ್ರೆ ನನ್ನ ಗಾಡೀಲಿ ಫ್ಯೂಲೇ ಇರಲಿಲ್ಲ, ನೋಡ್ಬೋದು ಇವಾಗ ಫುಲ್ ಆಗಿದೆ. ಸೊ ಅವನಿಲ್ಲಾಂದರೆ ನಾನು ಮುಂದೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ತುಂಬ ಟ್ಯಾಂಕ್ಸ್ ಪೆಟ್ರೋಲ್ ಬೈಗೆ ಅಂತ ಹೇಳ್ತಾ, ಬೆಳಗ್ಗೆಂದು ತುಂಬ ಚಳಿ ಇದೆ ನಮ್ಮೂರಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಲ್ಲ ಏನೋ ಮಾಡ್ಕೊಂಡು ಅಟ್ಲೀಸ್ಟು. ಸೊ ಅದಕ್ಕೆ ಟೈಮ್ ಆಯಿತು ಹೊರಡೋಣ. ಆಲ್ರೆಡಿ ಎಷ್ಟು 6 ಗಂಟೆ 40 ನಿಮಿಷ. ಆವಾಗಲೇ ನಾನು 6 ಗಂಟೆ ಬಂದವನು. 6 ಗಂಟೆ 40 ನಿಮಿಷ ಆಯಿತು. 40 ನಿಮಿಷ ವೇಸ್ಟ್. ಬಟ್ ಏನು ಮಾಡೋಕ್ಕಲ್ಲ, ನೈಟ್ ನಾನು ಪೆಟ್ರೋಲ್ ಫಿಲ್ ಮಾಡ್ಬೇಕು ಅಂದ್ಕೊಂಡೆ. ಸೊ ಮನೇಲಿ ಟೈಮ್ ಇರಲಿಲ್ಲ ನನಗೆ. ಸೊ ಕೆಲಸ ತುಂಬ ಇತ್ತು, ಯಾಕಂದರೆ ಸೊ ಹೊಸ ಫ್ಯಾನ್ ಫಿಟ್ಟಿಂಗ್ ಮಾಡ್ತಾಯಿದ್ದೆ. ಸೊ ನಾನು ಅದಕ್ಕೆ ಟೈಮ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಲೇಟ್ ಆಯಿತು, ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಹಾಕ್ಸೋಣ ಅಂದರೆ ಈ ಪ್ರಾಬ್ಲಮ್ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಟೈಮ್ ಇರಲಿಲ್ಲ ಅಂದರೆ ಈ ಥರ ಮಾಡಲೇಬೇಕಲ್ಲ ಕಂಪಲ್ಸರಿ. ಏನು ಮಾಡೋಕ್ಕಾಗುತ್ತೆ. ಸೊ ಏನು ಮಾಡಲಿ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೋಗೋ ದಾರಿಯಲ್ಲೇ ಕಾರ್ ಮಾಡ್ಕೋಬೇಕು, ಸ್ಪೀಡ್ನ ಮಾಡಿಬಿಟ್ಟು ಸ್ವಲ್ಪ. ಯಾಕಂದ್ರೆ ತುಂಬ ಟೈಮ್ ಆಯ್ತು ಗುರು. 7 ಗಂಟೆ ಆಯ್ತೀನಿ. ಎಷ್ಟು ಗಂಟೆ ಮುಡ್ತೀನಿ? 7 ಗಂಟೆ 12 ಅವರ್ ಅಂದರೆ 8 ಗಂಟೆ ರೀಚ್ ಆಗ್ತೀನಿ ಅನ್ಸುತ್ತೆ. ಐ ಥಿಂಕ್ 13 ಅವರ್ ಅಂದರೆ 8 ಗಂಟೆ ರೀಚ್ ಆಗ್ತೀನಿ. ಅದು ನಾನು ಟ್ರೈ ಮಾಡಿದ್ರೆ ಬೇಗ ಹೊಡಿಯೋಕ್ಕೆ. ಇವಾಗ ಸೀದಾ ಬನ್ನಿ ನಾನು ಸಿಗ್ತೀನಿ ಶಾಪುರೆಲ್ಲ ಲಿಂಕ್ಸೂರು ಆ ಥರ. ಟೈಮ್ ತುಂಬ ಆಯಿತು. ಸೊ ಇವಾಗ ಎಲ್ಲ ವೀಡಿಯೋ ಶೂಟ್ ಮಾಡ್ಬೇಕು ಕೂತ್ರೆ ನಾನು ಬೇಗ ರೀಚ್ ಆಗೋಕ್ಕಾಗಲ್ಲ. ಬೇಗ ರೀಚ್ ಆಗ್ಬೇಕು ಮನೆಗೆ. ನೈಟ್ ಆದರೆ ಮತ್ತು ಬೆಂಗಳೂರು ಗೊತ್ತಲ್ಲ ನಿಮಗೆ, ತುಂಬ ಟ್ರಾಫಿಕ್ಕು. ಸೊ ಅದಕ್ಕೋಸ್ಕರ ಬನ್ನಿ, ನಾನು ಮುಂದೆ ನಿಮಗೆ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಲಿಂಕ್ಸೂರು ಹತ್ರ ಇದ್ದೀನಿ. ಸೊ ಲಿಂಕ್ಸೂರಿಂದ ಸ್ವಲ್ಪ 20-15 ಕಿಲೋಮೀಟರ್ ಹಿಂದ್ಗಡೆ ಕಾಲಿಗೆ ಸ್ವಲ್ಪ ಫ್ಯೂಲ್ ಸ್ವಲ್ಪ ಕಮ್ಮಿ ಆದಾಗ ಕಾಣಿಸ್ತು. ಸೊ ಅದಕ್ಕೋಸ್ಕರ ಫಿಲ್ ಮಾಡೋಣ ಅಂತ ಇಲ್ಲಿ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀನಿ. ಸೊ ಫಿಲ್ ಮಾಡಿಸ್ಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಕೂಡ ಮಾಡಿಬಿಟ್ಟು ಇವಾಗ ಮತ್ತೆ ಹೊರಡ್ಬೇಕು. ಯಾಕಂದರೆ 150 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ಹೊಡ್ತೀನಿ, ಒಂಚೂರು ಗಾಡಿ ರೆಸ್ಟ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೂಡ ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿಬಿಟ್ಟು ಗಾಡಿ ಫ್ಯೂಲ್ ಹಾಕಿ ಈಗ ನಿಂತಿದ್ದೀನಿ. ಸೊ ಇವಾಗ ಹೊರಡ್ಬೇಕು ಇಲ್ಲಿಂದ. ಸೊ ಇಲ್ಲಿಂದ ಸೀದಾ ಲಿಂಗ್ಸೂರು ದಾಟಿ ನೆಕ್ಸ್ಟ್ ಹೊಸಪೇಟೆ ಸೈಡ್ ರೂಟ್ ಅದೇ. ಸೊ ಆ ರೂಟಿಗೆ ಹೋಗ್ಬೇಕು ನಾನು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಬಂದು NH ರೋಡ್ಗೆ ರೀಚ್ ಆಗಿದ್ದೀನಿ. ಸೊ 230 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ ಇನ್ನೂ 370 ಕಿಲೋಮೀಟ್ರ್ ಇನ್ನೊಂದು ಪೆಂಡಿಂಗ್ ಇದೆ. ಸೊ ಇದಕ್ಕೆ ಫ್ಯೂಲ್ ಖಾಲಿಯಾಗಿದ್ದು. ಸೊ ಫ್ಯೂಲ್ ಕೂಡ ಫಿಲ್ ಮಾಡ್ತಿದ್ದೀನಿ. ಮತ್ತು ಇವಾಗ ಬಾಳಿ ಫುಲ್ ಪೇನ್ ಆಗ್ತಿದೆ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. 370 ಕಿಲೋಮೀಟ್ರ್ ಇದೆ. ಸೊ ಹೆಂಗಾದ್ರೂ ಮಾಡಿ ಹೋಗಲೇಬೇಕು. ಸೊ ಆದಷ್ಟು ಹೊಡಿತೀನಿ. ಸೊ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಹಂಗೆ ಬೆಳಗ್ಗೆ 6 ಗಂಟೆಗೆ ಹಂಗೆ ಬಂದುಬಿಟ್ಟೆ. ಸೊ ಎಲ್ಲಾದರೂ ಮುಂದೆ ಏನಾದರೂ ಊಟದಿಂದ ಸಿಕ್ಕರೆ ಸ್ಟಾಪ್ ಮಾಡಿ ಬ್ರೇಕ್ ಡೌನ್ ಸ್ವಲ್ಪ ಏನಾದರೂ ತಿಂಡಿ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ಹಂಗೆ ಮೊಬೈಲ್ ಚಾರ್ಜ್ ಕೂಡ ಇಲ್ಲ. ಸೊ ಮೊಬೈಲ್ ಚಾರ್ಜ್ ಕೂಡ ಮಾಡಿಕೊಂಡು ಸೀದಾ ಹೊಡೆದು ಬೆಂಗಳೂರಿಗೆ 370 ಕಿಲೋಮೀಟ್ರ್ ಇದೆ. ಸೊ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ತಿದ್ದೀನಿ. ಸೊ ಸೀದಾ ಎಲ್ಲಿ ಸ್ಟಾಪ್ ಮಾಡೋಂಗಿಲ್ಲ, ಸೀದಾ ಒಂದು ಬ್ರೇಕ್ ಡೌನ್ಗೆ ಟಿಫನ್ ತಿನ್ಕೊಂಡು ಸೀದಾ ಡೈರೆಕ್ಟ್ ಬೆಂಗಳೂರಿಗೆ ರೀಚ್ ಆಗುತ್ತೆ. ಸೊ ವಿಡಿಯೋನ ಎಲ್ಲರೂ ಕೊನೆಯವ್ರಿಗೆ ನೋಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲ ಬ್ರೇಕ್ ತೊಗೊಂಡಾಗ. ಸೊ ಅಲ್ಲಿ ಗಂಟ ನೋಡ್ತಾ ಇರಿ ಪ್ರೀತಮ್ ಸ್ಟುಡಿಯೋ ಚಾನಲ್. ಸೊ ಲೆಟ್ಸ್ ಮೂವ್. ಹಲೋ ಫ್ರೆಂಡ್ಸ್, ಇವಾಗ ನಾನು ಊಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸೊ ತುಂಬ ಹೊಟ್ಟೆ ಸಿಗುತ್ತಲ್ಲ, ಅದೇ ರೀಸನ್ಗೋಸ್ಕರ ಸ್ಟಾಪ್ ಮಾಡಿ ಇಲ್ಲೊಂದು ಡಾಬಾ ಇದೆ. ಸೊ ನೋಡ್ಬೋದು. ಹಾಗೆ ನನ್ನ ಮೊಬೈಲ್ ಕೂಡ ಚಾರ್ಜ್ ಖಾಲಿಯಾಗಿತ್ತು. ಸೊ ಚಾರ್ಜ್ ಕೂಡ ಇಲ್ಲಿ ಹಾಕಿದ್ದೀನಿ, ಕಾಣಿಸ್ತಿದ್ದಲ್ಲಿ ಹಾಕಿದ್ದೀನಿ. ಸೊ ಇವಾಗ ಊಟನ ಆರ್ಡ್ರ್ ಮಾಡಿದ್ದೀನಿ. ಸೊ ಆರ್ಡ್ರ್ ರೆಡಿ ಆಗ್ತಿದೆ ಒಳಗಡೆ. ಸೊ ಬಂದ ತಕ್ಷಣ ತಿಂದ್ಬಿಟ್ಟು ಬೇಗ ಹೊರಡ್ಬೇಕು. 250 ಕಿಲೋಮೀಟರ್ ಇದೆ. ಸೊ ಬೆಂಗಳೂರು ಇಲ್ಲಿಂದ ನೋಡೋಣ ಎಷ್ಟಾಗುತ್ತೆ. ಸ್ಪೀಡ್ ಡ್ರೈವ್ ಮಾಡ್ತೀವಿ. ಸಂಜೆ 4-5 ಗಂಟೆ ಒಳಗೆ ರೀಚ್ ಆಗೋಕ್ಕಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ಊಟ ಬರ್ತಿದೆ. ಸೊ
ಚಂದ ಐತೆ ನೋಡಿ 23,000 ಹ್ಞೂ ಫ್ರಂಟ್ ಕೂಡ ಕಾಣಿಸ್ತಲ್ಲ. ಇದ್ರ ಮೆಮೊರಿ ಹಾಕ್ತೀರಿ ಸರ್? ಮೆಮರಿ ಚಪಾತಿ ಮೂರಣ. ಹಲೋ ಫ್ರೆಂಡ್ಸ್, ಇವಾಗ ನಾನು ಊಟ ತಿಂದಿದ್ದಾಯಿತು. ಸೊ ಇಲ್ಲಿದ್ದೀನಿ, ರಾಯಲ್ ರೆಸಿಪಿ ಡಾಬಾದಲ್ಲಿದ್ದೀನಿ. ಸೊ ಊಟ ಅಂತ ತಿಂದೆ, ಚಪಾತಿ ಮತ್ತು ಎಗ್ ಕರಿ ತಿಂದೆ, ತುಂಬ ಹೊಟ್ಟೆ ತುಂಬಿತು. ಸೊ ಇವಾಗ ಹೊರಡೋವಂಥ ಸಮಯ ಬೆಂಗಳೂರಿಗೆ. ಅಲ್ಲಿಂದ ಬಾಡಿ ಫೇನ್ ಆಗಿತ್ತಲ್ಲ ತುಂಬ, ಬಂದ್ಬಿಟ್ಟು ಇವಾಗ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮೇಲೆ ಐತೆ ರೆಸ್ಟ್ ಮಾಡಿ. ಸೊ ಇವಾಗ ಸ್ವಲ್ಪ ರಿಲೀಫ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಬನ್ನಿ, ನಾನು ಇವಾಗ ಸಿಗ್ತೀನಿ ನಿಮಗೆ ಚಿತ್ರದುರ್ಗ ಎಲ್ಲಾದರೂ ಬೆಂಗಳೂರು ಹತ್ರ. ಹಲೋ ಫ್ರೆಂಡ್ಸ್, ಇವಾಗ ನಾನಿದ್ದೀನಿ ಚಿತ್ರದುರ್ಗದಿಂದ 50 ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೀನಿ. ಯಾಕಂದರೆ ನನ್ನ ಮೊಬೈಲ್ ಫುಲ್ ಶಟ್ ಡೌನ್ ಆಗಿದೆ. ಸೊ ಚಾರ್ಜ್ ಇಲ್ಲ, 1% ಕೂಡ ಚಾರ್ಜ್ ಇಲ್ಲ. ಸೊ ನಂತರ ಈಗ ನ್ಯಾವಿಗೇಷನ್ ಕೂಡ ಇಲ್ಲ, ಹೆಂಗೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ರೂಟ್ ಗೊತ್ತು, ಬಟ್ ಅಂದರೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಸ್ವಲ್ಪ ಕನ್ಫ್ಯೂಸ್ ಆದರೂ ಮುಗೀತು, ಯಾವ ಕಡೆ ಹೋಗ್ತೀನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೀಗೆಲ್ಲಾದರೂ ಶಾಪ್ ನೋಡ್ಕೊಂಬಿಟ್ಟು, ಇಲ್ಲ ಹೋಟೆಲ್ ಆದರೂ ಮೊಬೈಲ್ ಶಾಪಲ್ಲಿ ನೋಡ್ಕೊಂಬಿಟ್ಟು ಸ್ವಲ್ಪ ಚಾರ್ಜ್ ಹಾಕಬೇಕು. ಅಲ್ಲಿ ನಾನು ಊಟ ಮಾಡೋದು ಚಾರ್ಜ್ ಹಾಕಿದ್ದೆ, ಬಟ್ ಆಗಿಲ್ಲ. ಯಾಕಂದರೆ ಮಳೆ ಬರ್ತಿತ್ತಲ್ವ, ಸೊ ಅಡಾಪ್ಟರ್ ಏನೋ ಸ್ವಲ್ಪ ವಾಟ್ರ್ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ರೀಸನ್ಗೋಸ್ಕರ ಚಾರ್ಜ್ ಆಗಿಲ್ಲ, 1% ಕೂಡ ಆಗಿಲ್ಲ. ಅಲ್ಲಿ ಸುಮ್ಮನೆ ಅರ್ಧ ಗಂಟೆ ವೇಸ್ಟ್ ಆಯಿತು. ಸೊ ನಾನು ಊಟ ಮಾಡಿದ್ದೆ ಅದಕ್ಕೋಸ್ಕರನೇ, 2 ಆಗುತ್ತೆ ಅನ್ನೋ ರೀಸನ್ಗೋಸ್ಕರ. ಬಟ್ 2 ಅಂತ ಆಗಲೇ ಇಲ್ಲ, ಒಂದೇ ಆಯಿತು. ಬರೀ ಊಟ ಮಾತ್ರ ಮಾಡಿದೆ, ಚಾರ್ಜ್ ಅಂತ ಆಗಲಿಲ್ಲ. ಇವಾಗ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬಿಟ್ಟು ಚಾರ್ಜ್ ಹಾಕಬೇಕು, ಇಂಪಾರ್ಟೆಂಟ್ ಚಾರ್ಜ್. ಯಾಕಂದರೆ ಇಲ್ಲಿಂದ ಬೇಕಾದರೆ ಹೋಗ್ಬೋದು, ಅಲ್ಲಿ ಒಳಗಡೆ ಹೋಗ್ಬೇಕಲ್ಲ, ಅದು ರೂಟ್ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಚಾರ್ಜ್ ಕಂಪಲ್ಸರಿ ಬೇಕೇ ಬೇಕು ನನಗೆ. ನೋಡ್ಬೋದು, ಚಿತ್ರದುರ್ಗ 53 ಕಿಲೋಮೀಟ್ರ್ ಇದೆ ಹಿಂದ್ಗಡೆ. ಸೊ ನೋಡೋಣ ಏನಾಗುತ್ತೋ. ಯಾರಾದರೂ ಚಾರ್ಜ್ ಹಾಕಿದ್ರೆ ಒಳ್ಳೆಯದಾಗುತ್ತೆ ಮೊಬೈಲ್ ಶಾಪಲ್ಲಿ. ಕೇಳ್ತೀನಿ, ನೋಡೋಣ, ರಿಕ್ವೆಸ್ಟು ಮಾಡ್ತೀನಿ. ಅಟ್ಲೀಸ್ಟ್ ಅವ್ರು ದುಡ್ಡು ಕೇಳಿದ್ರು ಕೂಡ ಪರವಾಗಿಲ್ಲ, ದುಡ್ಡು ಕೊಡ್ತೀನಿ ಚಾರ್ಜ್ಗೆ. ಏನು ಮಾಡ್ತಾರೋ ನೋಡೋಣ. ಹಾಕಿದ್ರೆ ಒಳ್ಳೆಯದು, ಏನಾದರೂ ಮಾಡಿ ಹಾಕಲೇಬೇಕು ನಾನು ಇವಾಗ ಚಾರ್ಜ್. ಅದರಲ್ಲಿ ಇನ್ನೊಂದೇನೆಂದರೆ ಕ್ಯಾಮ್ರಾದಲ್ಲಿ ಕೂಡ ಚಾರ್ಜ್ ಖಾಲಿ ಆಗ್ತಿದೆ. ಅದನ್ನು ಕೂಡ 30-40% ಇದೆ ಅಷ್ಟೇ. ಬೆಳಗ್ಗೆ ಚಾರ್ಜ್ ಹಾಕಿದೆ, 70-80% ಇತ್ತು. ಬಟ್ ಬರೋ ಟೈಮಲ್ಲೆಲ್ಲ ಶೂಟ್ ಮಾಡಿದ್ನಲ್ಲ, ಸೊ ಹಾಗಾಗಿ ಚಾರ್ಜೆಲ್ಲ ಖಾಲಿ ಆಯಿತು. ನೋಡೋಣ ಏನಾಗುತ್ತಂತ. ನೋಡ್ಬೋದು ಈ ಥರ ಕ್ಲೈಮೇಟ್ ಹೇಗಿದೆ ಅಂತ. ನಮ್ಮ ಕಡೆಯಲ್ಲಿ ಈ ಥರ ಇರಲಿಲ್ಲ, ಬಿಸಿಲು ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು. ಸೊ ಈ ಕಡೆ ನಾನು ಯಾವಾಗ NH ರೀಚ್ ಆದ್ನೋ, ಸೊ ಅವಾಗಿಂದ ಕ್ಲೈಮೇಟ್ ಕೋಲ್ಡ್ ಆಗಿದೆ. ಬಟ್ ಮಳೆನೂ ಬಂತು ಸೆಂಟ್ರಲ್ಲಿ. ಸೊ ಅದಕ್ಕೋಸ್ಕರ ನಾನು ಕ್ಯಾಮ್ರಾನೇ ಎತ್ತಿ ಬ್ಯಾಗಲ್ಲಿ ಇಟ್ಕೊಂಡೆ. ಸೊ ಹಾಗಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಮಳೆ ಕಮ್ಮಿ ಅನ್ನೋಕ್ಕೇನು ಮಳೆನೇ ಬರ್ತಿಲ್ಲ ಇಲ್ಲಿ. ನಾನು ಮನೆಗೆ ಹೋಗೋ ಗಂಟ ಇದೇ ಥರ ಇದ್ದರೆ ಒಳ್ಳೇದು ಗುರು. ಮನೆಗೆ ಹೋಗೋ ಗಂಟ ಈ ಥರ, ನಾನು ಮನೆಗೆ ಹೋಗೋ ಗಂಟ ಮಳೆ ಬರ್ದಿದ್ರೆ ಸೂಪರಾಗಿರುತ್ತೆ. ಬಟ್ ಏನು ಮಾಡೋಣ, ಮಳೆ ನಮ್ಮ ಕೈಲಿ ಐತಾ? ಸೊ ದೇವರು ಏನು ಮಾಡ್ತಾನೋ ಶಿವನೇ. ಮಳೆ ನಾನು ಮನೆಗೆ ಹೋಗ್ಬಿಟ್ಟ ಗಂಟ ಮಳೆ ಬರ್ದಿರೋ ಥರ ಮಾಡಪ್ಪ ದೇವ್ರೆ ಪ್ಲೀಸ್. ಯಾಕಂದರೆ ಇವಾಗೇ ನನಗೆ ಆಲ್ರೆಡಿ ರೈಡಿಂಗ್ ಜಾಕೆಟ್ ಸ್ವಲ್ಪ ವಾಟ್ರ್ ಐತಲ್ಲ, ಅಲ್ಲಿ ಮಳೆ ಬಂದಲ್ವ. ಸೊ ಹಾಗಾಗಿ ನನಗೆ ತುಂಬ ಚಳಿ ಆಗ್ತಿದೆ. ಒಳಗಡೆ ಟೀ ಶರ್ಟ್ ಕೂಡ ಒದ್ದೆ ಆಗಿಬಿಟ್ಟಿದೆ. ಸೊ ಏನು ಮಾಡೋದಂತ ಗೊತ್ತಾಗಲ್ಲ, ಫುಲ್ ಚಳಿ ಆಗ್ತಿದೆ ಮೈಯಲ್ಲೆಲ್ಲ. ಹೋಗೋ ಟೈಮಲ್ಲಿ ಯಾವತ್ತು ಈ ಥರ ಆಗಿರಲಿಲ್ಲ ನನಗೆ ಚಳಿ. ಬಟ್ ಈ ಬರೋ ಟೈಮಲ್ಲಂತೂ ತುಂಬ ಚಳಿ. ಅದು ಯಾಕೆ ಅವನೋ ಗೊತ್ತಿಲ್ಲಪ್ಪ. ಹೋಗೋ ಟೈಮಲ್ಲಿ ಏನು ಕಾಸ್ಟ್ಯೂಮ್ ಇತ್ತೋ ಅದೇ ಕಾಸ್ಟ್ಯೂಮ್ ಇದೆ. ಬಟ್ ಅವಾಗ ಮಳೆ ಬಂದಿಲ್ಲ, ಬಿಸಿಲಿತ್ತು ಜಾಸ್ತಿ ಸ್ವಲ್ಪ. ಇವಾಗ ಬಿಸಿಲೇ ಇಲ್ಲ, ಬರೀ ಮಳೆ. ಹಾಗಾಗಿ ತುಂಬ ಚಳಿ ಹೇಳ್ಬಿಡುತ್ತೆ ನನಗಂತೂ. ಸೊ ಮಾತಾಡೋಕ್ಕೆ ಆಗ್ತಿಲ್ಲ ಚಳಿಯಿಂದಾಗಿ, ಮೈಯೆಲ್ಲ ನಡ್ಕ ಸ್ಟಾರ್ಟ್ ಆಗಿದೆ ನನಗೆ. ಸೊ ಏನು ಮಾಡೋದಂತ ನನಗೆ ಗೊತ್ತೇ ಆಗ್ತಿಲ್ಲ, ತುಂಬ ಚಳಿ ಆಗ್ತಿದೆಯಪ್ಪ. ಸೊ ಫ್ರೆಂಡ್ಸ್ ಪ್ಲೀಸ್, ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಬೇಗ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಗೆ ಸ್ವಲ್ಪ 5K ಮಾಡಿ ಬೇಗ, ಇಷ್ಟ ಆಗುತ್ತೋ ಅಷ್ಟು ಬೇಗ 5K ರೀಚ್ ಆಗಬೇಕು ನಾವು. ಸೊ ಅದು ರೀಸನ್ಗೋಸ್ಕರ.
ಸೊ ಪ್ಲೀಸ್ ನನಗೆ 5K ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ವೀಡಿಯೋ ಎಲ್ಲ ಶೇರ್ ಮಾಡಿ. ಯಾರೆಲ್ಲ ಮೋಟೋ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿರಲ್ಲ, ನಾವು ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ ಮೋಟೋ ವ್ಲಾಗು, ತುಂಬ ಕಷ್ಟ. ಈ ಕಡೆ ಪೆಟ್ರೋಲು ಬೇಕು, ಮೊಬೈಲು ಬೇಕು, ಕ್ಯಾಮ್ರಾನೂ ಬೇಕು. ಯಾಕಂದರೆ ಈ ದೂರ ಹೋಗ್ಬೇಕಂದ್ರೆ ನೆಟ್ವರ್ಕ್ ಸಿಗಲ್ಲ, ಅದು ಒಂದು ಪ್ರಾಬ್ಲಮ್ಮು. ಇನ್ನೊಂದೇನೆಂದರೆ ರೈಡಿಂಗ್ ಟೈಮಲ್ಲಿ ಯಾರು ಫೋನ್ಪೇ ಗೂಗಲ್ ಪೇ ಇಟ್ಕೊಂಡೆಲ್ಲ ಓಡಾಡೋಕ್ಕೆ ಹೋಗಬೇಡಿ, ತುಂಬ ಯೂಸ್ ಆಗೋಲ್ಲ. ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿ, ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಒಂದೊಂದು ಟೈಮಲ್ಲಿ ನೆಟ್ವರ್ಕ್ ಸಿಗೋಲ್ಲ ನಿಮಗೆ ರೋಡಲ್ಲೆಲ್ಲ, ಅವಾಗ ಏನು ಮಾಡ್ತೀರಾ? UPI ಪೇಮೆಂಟ್ ಅಂತೂ ಆಗೋಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡಿ. ಸೊ ನಾನು ಆದಷ್ಟು ಕ್ಯಾಶನ್ನೇ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಯಾರು ಮಾಡ್ತಾಯಿದ್ದೀರಾ, ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಯಾಶ್ನ ಕ್ಯಾರಿ ಮಾಡಿ, ತುಂಬ ಯೂಸ್ ಆಗುತ್ತೆ ನಿಮಗೆ. ಈಗ ಮೊಬೈಲೆಲ್ಲ ರೋಡೆಲ್ಲ ನಮ್ಮ ಕಡೆ ಮುಗೀತು. ಇವಾಗ ನೋಡಿ ನನ್ನ ಮೊಬೈಲೇ ಚಾರ್ಜ್ ಖಾಲಿ ಐತೆ. ಸೊ ನಾನು ಈಗೇನು ಮಾಡೋದು? UPI ಇದ್ರೆ ಏನು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಅದಕ್ಕೆ ನಾನು ಬೆಳಗ್ಗೆನೇ ಈ ಟೈಮ್ನೊಳಗೆ ದುಡ್ಡು ತೊಗೊಂಬಂದೆ. ಇಲ್ಲಿ ನೋಡಿ ಎಷ್ಟು ಕೋಲ್ಡ್ ಇದೆ ಅಪ್ಪ. ಈ ಕೋಲ್ಡ್ಗೆಲ್ಲ ಬದುಕೋದು ಭಾರಿ ಕಷ್ಟ. ಯಾಕಂದರೆ ಇಲ್ಲೇ ಇದನ್ನೆಲ್ಲ ಏನು ಅನ್ನಿಸ್ತಿರಲಿಲ್ಲ. ಸೊ ನಮ್ಮೂರ್ಗೆ ಬಂದೆಲ್ಲ ಬಿಸಿಲಲ್ಲಿ. ಸೊ ಅಲ್ಲಿಂದ ಬಂದ ತಕ್ಷಣ ಇಲ್ಲಿಗೆ ಈ ವೆದರ್ಗೆ ತುಂಬ 3-4 ಡೇಸ್ಗೆ ವೆದರ್ ಕಂಟ್ರೋಲ್ ಆಗ್ತಿಲ್ಲ ನನಗೆ. ಪೆಟ್ರೋಲ್ ಕೊಡೋಂತೂ ಇದೆ. ಸೊ ಪೆಟ್ರೋಲ್ ನೆಕ್ಸ್ಟ್ ಎಲ್ಲಾದರೂ ಆವಾಗಲೇ ಹಾಕ್ಸಿದ್ನಲ್ಲ. ಸೊ ಇನ್ನೊಂದು ಸ್ವಲ್ಪ ಎಲ್ಲಾದರೂ ನೋಡೋಣ, ಮುಂದೆ ಸಿಕ್ಕರೆ ಹತ್ತತ್ರ ಬೆಂಗಳೂರು ಹತ್ತತ್ರ ಹೋಗಿ ಹಾಕ್ಸೋಣ ಸ್ವಲ್ಪ. ಇನ್ನೂ ಬೆಂಗಳೂರು ಟೋಟಲ್ 250 ಕಿಲೋಮೀಟರ್. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ 250 ಕಿಲೋಮೀಟ್ರ್ ಅಂದ್ರೇನು. ಬಟ್ ನಾನು ಬೇಗ ಹೋಗಿ ರೀಚ್ ಆಗೋಣ ಅಂತ ಅಂದ್ಕೊಂಡೆ. ಬಟ್ ಇನ್ನೂ ಇಲ್ಲೇ ಇದ್ದೀನಿ. ನನಗೆ ಊಟ ಮಾಡೋಕ್ಕೇ 40 ಮಿನಿಟ್ಸ್ ಆಯಿತು. ಅವರು ಮೊದಲೇ ಡಾಬಲ್ಲ, ಸೊ ಫುಡ್ ರೆಡಿ ಅಷ್ಟು ಬೇಗ ಮಾಡಿರಲ್ಲ. ಸೊ ನಾವು ಹೋದ್ಮೇಲೆ ರೆಡಿ ಮಾಡಿರ್ತಾರೆ. ಸೊ ಕೊಡೋಕ್ಕೆ ಲೇಟು, ಆಮೇಲೆ ನಾವು ಕೊಟ್ಟ ಮೇಲೆ ತಿನ್ನೋದು ಲೇಟು. ಸೊ ಅದು ಪ್ರಾಬ್ಲಮ್ಮಿಂದಾಗಿ ಈ ಥರ ಆಯ್ತು ನೋಡಿ ನಮ್ಮ ಪ್ರಾಬ್ಲಮ್. ಏನು ಮಾಡೋಕ್ಕಾಗಲ್ಲ, ಶಿವಾನೇ ಅಂದ್ಕೊಂಡು ಹೋಯ್ತಾ ಇರೋದಷ್ಟೇ. ಇವತ್ತು ನೈಟ್ ಅಂತೂ ನಾನು ಡ್ಯೂಟಿಗೆ ಹೋಗಲ್ಲ ಪಕ್ಕ. ಯಾಕಂದ್ರೆ ಬಾಡಿ ತುಂಬ ಪೇನ್ ಆಗ್ತಿದೆ ಇವತ್ತು. ಬೇರೆ ನೈಟ್ ಶಿಫ್ಟ್ ಬೇರೆ ನಂದು. ಇವತ್ತಂತೂ ನಾನು ಹೋಗಲ್ಲ, ಸತ್ರು ಹೋಗಲ್ಲ. ಇವತ್ತು ಬಾಡಿ ತುಂಬ ಪೇನ್ ಆಗ್ತಿದ್ದಿಲ್ಲ, ಮಲ್ಕೊತೀನಿ. ಸೊ ನಾಳೆ ಒಂದಿನ ಬೆಳಗ್ಗೆ ಗಂಟೆ ರೆಸ್ಟ್ ಸಿಗುತ್ತೆ ನನಗೆ ಆರಾಮಾಗಿ. ಅವಾಗ ಬೆಳಗ್ಗೆ ರೆಸ್ಟ್ ಮಾಡಿ ನಾಳೆ ನೈಟ್ ಅಲ್ವಾ, ಸೊ ಆರಾಮಾಗಿ ಹೋಗ್ಬೋದು ಅವಾಗ. ಆಲ್ರೆಡಿ ಕೋಲ್ಡ್ ಆಗೋದ ಇದೆ ನನಗಂತೂ ತುಂಬ. ವಾಟ್ರ್ ಚೇಂಜ್ ಆಯಿತು, ವೆದರ್ ಚೇಂಜ್ ಆಯ್ತಲ್ವ. ಸೊ ಸಡನ್ನಾಗಿ ಈ ಥರ ಆಗ್ತಿದೆ. ನೋಡೋಣ ಎಲ್ಲಿ ಗಂಟ ಹೋಗ್ತೀನೋ ಅಲ್ಲಿ ಗಂಟ ಹೋಗೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಸಿಗ್ತೀನಿ ನಿಮಗೆ ಮುಂದೆ. ಈಗ ಹೋಗೋಣ ಸ್ವಲ್ಪ ಸ್ಪೀಡಾಗಿ. ಸೊ ಅದಕ್ಕೋಸ್ಕರ ಕ್ಯಾಮ್ರಾನ ಆಫ್ ಮಾಡ್ತೀನಿ. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಎಲ್ಲಾದರೂ. ಫ್ರೆಂಡ್ಸ್ ವೀಡಿಯೋನ ಕಂಟಿನ್ಯೂ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಜೋರಾಗಿ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಿತ್ತು. ಆ ರೀಸನ್ಗೋಸ್ಕರ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಕ್ಯಾಮ್ರಾ ವಾಟರ್ ಪ್ರೂಫ್ ಅಲ್ಲ. ಬಟ್ ಅದು ರೀಸನ್ಗೋಸ್ಕರ ಕ್ಯಾಮ್ರಾ ಆನ್ ಮಾಡಲಿಲ್ಲ. ಯಾಕಂದರೆ ಕ್ಯಾಮ್ರಾ ಆನ್ ಮಾಡಿದ್ರೆ ವಾಟ್ರಲ್ಲಿ ಕ್ಯಾಮ್ರಾ ಹಾಳಾಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಕ್ಯಾಮ್ರಾ ಆನ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಮನೆಗೆ ಬರ್ತೀನಿ ಅನ್ನೋ ಡೌಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ತುಂಬ ಜೋರಾಗಿ ಮಳೆ ಬರ್ತಿತ್ತು. ಆ ರೀಸನ್ಗೋಸ್ಕರ ಯಾವಾಗ ಮನೆಗೆ ಮುಡ್ತೀನಿ ಅಂತ ನನಗೆ ಒಂಥರ ಡೌಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ಮನೆಗೆ ಬಂದೆ. ಬಟ್ ನನ್ನ ಜಾಕೆಟ್ ಕೂಡ, ರೈಡಿಂಗ್ ಜಾಕೆಟ್ ಎಲ್ಲ ನೆಂದೋಗಿದೆ. ನನ್ನ ಶೂ ನೆಂದೋಗಿದೆ, ನನ್ನ ಬ್ಯಾಗ್ ಕೂಡ ನೆಂದೋಗಿದೆ. ಸೊ ಶೂ ಅಲ್ಲೆಲ್ಲ ನೀರು ನಿಂತಿತ್ತು. ನನ್ನಂತೂ ಫುಲ್ಲು ನೆಂದೋಗ್ಬಿಟ್ಟೆ. ಬಂದ ತಕ್ಷಣ ನಾನು ನೀಟಾಗಿ ಸ್ನಾನ ಮಾಡಿದೆ. ಸೊ ಈಗ ನಿಂತಿದ್ದೀನಿ. ಬಟ್ ಇವಾಗ ಚಳಿ ಆಗ್ತಿದೆ. ಬಟ್ ವೀಡಿಯೋ ಮಾಡಬೇಕಿತ್ತಲ್ಲ, ಆ ರೀಸನ್ಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋನ ಇಷ್ಟ ಆಯ್ತು ಅನ್ಕೊತೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.